ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಮಾಡುವ ಎಲ್ಲಾ ಪ್ರತಿಯೊಂದು ವಿಡಿಯೋಸು ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸುತ್ತಿರುವ ಎಲ್ಲರಿಗೂ ತಲುಪಲಿ ಅಂತ ನಾನು ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ನಾನು ಬರ್ದಿರುವಂತಹ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಏನ್ ಕಂಟೆಂಟ್ ಇದೆ ಪ್ರತಿಯೊಂದು ಅದನ್ನೇ ಚಾಚು ತಪ್ಪದೆ ತಗೊಂಡು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಸ್ಪರ್ಧಾರ್ಥಿಗಳು. ಇನ್ನು ಯಾರೆಲ್ಲ ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ರತಿಯೊಂದು ಪ್ರೀವಿಯಸ್ ಇಯರ್ IAS ಆಗಿರ್ಬೋದು, KS ಆಗಿರ್ಬೋದು, FDA, PS ಏನೆಲ್ಲ ಎಕ್ಸಾಮ್ಸ್ಗೆ ಏನೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿದೆ ಅದನ್ನ MCQ ಕ್ವಶನ್ ಅನ್ನ ಈಗ ಕ್ಲಾಸ್ ಆದ್ಮೇಲೆ ಈಗ ನಾನು ಕಂಟೆಂಟ್ ಆದ್ಮೇಲೆ MCQ ಕ್ವಶನ್ ಅನ್ನು ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಇವತ್ತು ನಾನು ಕದಂಬರ ಆಡಳಿತ ಪದ್ಧತಿ ಅಂದ್ರೆ ಕದಂಬರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಅವರ ಕಾಲದಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು, ಯಾವ ರೀತಿ ರೂಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ. ಕದಂಬರ ಆಡಳಿತ ಪದ್ಧತಿ. ಈ ಕಾಲದಲ್ಲಿ ಬನವಾಸಿಯನ್ನು 12 ನಾಡು ಎಂದು ಕರೆಯಲಾಗುತ್ತಿತ್ತು. ಸ್ಪರ್ಧಾರ್ಥಿಗಳೇ, 12,000 ನಾಡು ಅಂದ್ರೆ ಈ ಬನವಾಸಿಯಲ್ಲಿ 12,000 ಗ್ರಾಮಗಳಿದ್ದವು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದರೂ ಯುವರಾಜನು ರಾಜನಿಗೆ ಆಡಳಿತ ವ್ಯವಸ್ಥೆಯ ನೆರವು ನೀಡುತ್ತಿದ್ದನು. ಅಂದ್ರೆ ಆಡಳಿತಕ್ಕೆ ಮುಖ್ಯಸ್ಥ ರಾಜನೇ ಆಗಿದ್ರು ಯುವರಾಜನು ಆಡಳಿತದಲ್ಲಿ ನೆರವು ನೀಡ್ತಿದ್ದ. ಅವರು ಏನಪ್ಪಾ ಅಂದ್ರೆ ರಾಜನಿಗೆ ಏನಾದ್ರು ಈಗ ಯುದ್ಧದ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕಾಗಿತ್ತು, ಮತ್ತೆ ಯಾವುದೋ ಒಂದು ಪ್ಲಾನ್ ಅನ್ನು ಕೊಡಬೇಕಾಗಿದ್ದು ಇವನು ಸಹಾಯ ಮಾಡ್ತಿದ್ನು ಅಂತ ತಿಳಿದು ಬರುತ್ತೆ. ರಾಜ್ಯತ್ವವು ವಂಶ ಪರಂಪರ್ಯವಾಗಿತ್ತು. ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರನು ಉತ್ತರಾಧಿಕಾರಿಯಾಗುವ ಪದ್ಧತಿ ಇತ್ತು. ಈಗ ನೋಡಿ ಸ್ಪರ್ಧಾರ್ಥಿಗಳು, ಒಂದು ಪಟ್ಟಾಭಿಷೇಕವನ್ನ ಯಾವ ರೀತಿ ಮಾಡ್ತಿದ್ನು ಅಂದ್ರೆ ಮನೆಯ ಹಿರಿಯ ಮಗನಿಗೆ, ಒಂದು ರಾಜಮನೆತನದ ಹಿರಿಯ ಮಗನಿಗೆ ಯುವರಾಜ ಪಟ್ಟವನ್ನ ಕಟ್ಟಿಸ್ತಿದ್ರು ಅಥವಾ ಒಂದು ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಕದಂಬ ದೊರೆಗಳು ಮಹಾರಾಜ, ಧರ್ಮ ಮಹಾರಾಜ ಎಂಬ ಬಿರುದುಗಳನ್ನ ಧರಿಸ್ತಿದ್ರು. ಕೇಳಬಹುದು, ಕ್ವಶನ್ ಆಗುವ ಎಲ್ಲಾ ಸಾಧ್ಯತೆ ಇರುತ್ತೆ. ಕದಂಬ ರಾಜರು ಅಂದ್ರೆ ಕದಂಬ ಮನೆತನದ ರಾಜರು ಯಾವ ಬಿರುದುಗಳನ್ನು ಧರಿಸ್ತಾ ಇದ್ರು ಅಂದ್ರೆ ಮಹಾರಾಜ ಅಥವಾ ಧರ್ಮ ಮಹಾರಾಜ ಎಂಬ ಬಿರುದುಗಳನ್ನು ಧರಿಸ್ತಿದ್ರು. ಕದಂಬರ ಆಡಳಿತ ವ್ಯವಸ್ಥೆಯನ್ನ ಮುನ್ನಡೆಸಲು ಅಥವಾ ಸಹಕಾರ ನೀಡಲು ಪಂಚಪ್ರಧಾನ ಅಥವಾ 5 ಮಂತ್ರಿಗಳ ಪರಿಷತ್ತು ಇತ್ತು. ಅಂದ್ರೆ ಇವರ ಆಡಳಿತಕ್ಕೆ ಅನುಕೂಲಕ್ಕೆ ಒಂದು ಪಂಚಪ್ರಧಾನ ಎಂಬ ಒಂದು ಪರಿಷತ್ತನ್ನ ನೇಮಕ ಮಾಡ್ತಾರೆ. ಇಲ್ಲಿ 5 ಅಂದ್ರೆ ಪಂಚ ಅಂದ್ರೆ 5 ಮಂತ್ರಿಗಳ ಪರಿಷತ್ತು ಇತ್ತು. ಆ ಮಂತ್ರಿಗಳ ಕೆಲಸ ಕಾರ್ಯಗಳು ಏನಾಗಿತ್ತು ಅಂತ ಇಲ್ಲಿ ನೋಡೋಣ ಸ್ಪರ್ಧಾರ್ಥಿಗಳಲ್ಲಿ. ಒಂದು ಪ್ರಧಾನಮಂತ್ರಿ ಪ್ರಮುಖ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ. 2 ಮನೆ ವೇರ್ಗಡೆ ಅಂದ್ರೆ ಇವರು ಖಜಾಂಚಿ, ಅರಮನೆಯ ಪಾರುಪತ್ಯಗಳನ್ನ ನೋಡ್ಕೊಳ್ತಿದ್ರು. ಅರಮನೆಯಲ್ಲಿ ಏನೆಲ್ಲ ಇದೆ, ಏನ್ ಬೇಕು ಏನ್ ಬೇಡ, ಅರಮನೆಗೆ ಅಲ್ಲಿ ಏನೆಲ್ಲ ಇರುತ್ತೆ ಆ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು. ತಂತ್ರಪಾಲ ಬಂದು ವಿದೇಶಾಂಗ ಸಚಿವ ಅಂದ್ರೆ ಇದು ಫಾರಿನ್ ರಿಲೇಟೆಡ್ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರಬಹುದು, ಈ ಕೆಲವೊಂದನ್ನ ಮನವಿಗಳನ್ನ ಸ್ವೀಕರಿಸೋದು ಎಲ್ಲ ಇವನು ಕೆಲಸ ಆಗಿತ್ತು. ಯಾವುದು ತಂತ್ರಪಾಲಂದು. ಪ್ರಮುಖ ಪಾಲ ಅಂದ್ರೆ ಲೆಕ್ಕ ಪತ್ರಾಧಿಕಾರಿ, ರಾಜನ ವೀಳ್ಯದವನು ಅಂದ್ರೆ ಇವನು ಲೆಕ್ಕಾಧಿಕಾರಿ ಅಂದ್ರೆ ಈಗ ಅಕೌಂಟೆಂಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವನು ಅಕೌಂಟೆಂಟ್ ಕೆಲಸವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರುತ್ತಾನೆ. ಸಭಾ ಕಾರ್ಯ ಸಚಿವ, ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿ ಇವನು, ಸಭಾ ಕಾರ್ಯ ಸಚಿವ. ಇವರುಗಳಲ್ಲದೆ ಇವರಿಗೆ ಇನ್ನೂ ಸಾಕಷ್ಟು ಜನ ಏನಪ್ಪಾ ಅಂದ್ರೆ ಸಹಾಯ ನೀಡ್ತಿರ್ತದೆ ಆಡಳಿತದಲ್ಲಿ. ರಹಸ್ಯಾಧಿಕೃತ ಎಂಬ ಅಧಿಕಾರಿಯು ಅರಸನ ಆಪ್ತ ಕಾರ್ಯದರ್ಶಿಯಾಗಿದ್ದನು. ರಹಸ್ಯಾಧಿಕೃತ ಅಂತ ಕರೀತಾರೆ. ಇವನು ರಾಜನ ಆಪ್ತ ಕಾರ್ಯದರ್ಶಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಧಾನಮಂತ್ರಿಗೆ ಕಿಚನ್ ಕ್ಯಾಬಿನೆಟ್ ಅಂತ ಏನಿದೆಯಲ್ಲ ಅದರಲ್ಲಿ ತುಂಬಾ ಆಪ್ತರು ಅಂದ್ರೆ ಕೆಲವೊಂದೆಲ್ಲ ಗುಪ್ತಚರ ಮಾಹಿತಿಯನ್ನ ಎಲ್ಲ ಹೊರಗಡೆ ಶೇರ್ ಮಾಡ್ಕೊಡಲ್ಲ, ಕೆಲವು ಸಚಿವರ ಮಧ್ಯೆ ನಡೀತಾ ಇರ್ತಾರೆ. ಆ ರೀತಿ ಆಪ್ತ ಕಾರ್ಯದರ್ಶಿಯಾಗಿ ಇವನು ನೇಮಕ ಆಗಿರ್ತಾನೆ. ಇವರುಗಳಲ್ಲದೆ ಇವನ ಆಡಳಿತಕ್ಕೆ ಸಪೋರ್ಟ್ ನೀಡ್ತಾ ಇದ್ದಂದ್ರೆ ರಾಜ ಪುರೋಹಿತ, ಧರ್ಮಾಧ್ಯಕ್ಷ, ಮಹಾಮಾತ್ರ, ರುಜುಕ, ಭೋಜಕ ಮುಂತಾದವರು ಸಹಾಯ ನೀಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಪ್ರಾಂತ್ಯ ಆಡಳಿತ ಅಂದ್ರೆ ಇಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಿದ್ರು ಒಂದು ಪ್ರಾಂತ್ಯದಲ್ಲಿ ಅಂತ ಹೇಳಿದ್ರೆ, ಕದಂಬರು ಆಡಳಿತದ ಹಿತದೃಷ್ಟಿಯಿಂದ ರಾಜ್ಯವನ್ನು ಮಂಡಳ ಅಥವಾ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗುತ್ತಿತ್ತು.
ವಿಂಗಡಿಸಿಕೊಂಡಿದ್ರು. 4 ಮಂಡಲಗಳೆಂದರೆ ಅಂದ್ರೆ ಪ್ರಾಂತ್ಯಗಳು, ಅಂದ್ರೆ ಈ ಕದಂಬರ ಏನು ಆಡಳಿತದಲ್ಲಿ ಅವರ ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ಅದು ವಿಸ್ತಾರವಾದ ಸಾಮ್ರಾಜ್ಯವನ್ನ 4 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತಾರೆ ಸ್ಪರ್ಧಾರ್ಥಿಗಳು. ಆ 4 ಪ್ರಾಂತ್ಯಗಳು ಯಾವುವೆಂದರೆ ಶ್ರೀಪರ್ವತ, ಹಲಸಿ, ಹುಚ್ಚಂಗಿ ಹಾಗೂ ಬನವಾಸಿ. ಈ ಪ್ರಾಂತ್ಯಗಳನ್ನ ನೋಡ್ಕೊಳ್ಳೋದಕ್ಕೆ ರಾಜಪ್ರತಿನಿಧಿಗಳನ್ನ ನೇಮಕ ಮಾಡ್ತಾ ಇದ್ರು. ಈಗ ನೋಡಪ್ಪ, ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕವನ್ನ 4 ಕಂದಾಯ ಭಾಗಗಳನ್ನಾಗಿ ಮಾಡಿದಾರಲ್ವಾ, ಅದೇ ರೀತಿ ಒಂದೊಂದು ಕಂದಾಯ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅದೇ ರೀತಿ ಇಲ್ಲಿನೂ ಅಷ್ಟೇ 4 ಪ್ರಾಂತ್ಯಗಳಿಗೆ ರಾಜಪ್ರತಿನಿಧಿಗಳನ್ನು ನೇಮಿಸ್ತಾ ಇದ್ರು. ಅಲ್ಲಿನ ಆಗು ಹೋಗುಗಳಾಗಿರಬಹುದು, ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗಿರಬಹುದು, ಈ ಕುಂದುಕೊರತೆಗಳನ್ನ ಅವರೇ ನೋಡ್ಕೊಳ್ತಿದ್ರು. ಒಂದು ಕೊನೆಗೆ ಒಂದು ರಿಪೋರ್ಟ್ ಅನ್ನ ರಾಜನಿಗೆ ಸಬ್ಮಿಟ್ ಮಾಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಈ ಪ್ರಾಂತ್ಯಗಳನ್ನು ವಿಷಯಗಳಾಗಿ ಅಂದ್ರೆ ಜಿಲ್ಲೆ, ವಿಷಯಗಳನ್ನು ನಾಡು ಅಥವಾ ಕಂಪಣಗಳಾಗಿ ವಿಭಾಗಿಸಲಾಗುತ್ತಿತ್ತು. ಗ್ರಾಮವು ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿತ್ತು. ನೋಡಿ ಸ್ಪರ್ಧಾರ್ಥಿಗಳೇ, ಒಂದು ಪ್ರಾಂತ್ಯವನ್ನ ವಿಷಯ, ನಾಡು, ಕಂಪಣ ಮತ್ತು ಗ್ರಾಮ ಅಂತ 4 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ರು ಆಡಳಿತದ ಅನುಕೂಲಕ್ಕಾಗಿ. ಅಂದ್ರೆ ಟಾಪ್ ಲೆವೆಲ್ ಟು ಬಾಟಮ್ ಲೆವೆಲ್ ಅಂತ ಹೇಳ್ತಾರೆ ಗೊತ್ತಾ. ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಸ್ಥಳೀಯ ಸರ್ಕಾರಗಳು ಅಂತ ಇವರು ವಿಂಗಡಣೆ ಮಾಡ್ಕೊಂಡಿರ್ತಾರೆ. ವಿಷಯ, ನಾಡು, ಕಂಪಣ ಮತ್ತೆ ಗ್ರಾಮಗಳಾಗಿ ವಿಂಗಡಣೆ ಮಾಡ್ಕೊಳ್ತಿದ್ರು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ರಾಜನು ಸೈನ್ಯದ ಮುಖ್ಯಸ್ಥನಾಗಿದ್ದು ಸ್ವತಃ ಸೈನ್ಯವನ್ನ ತಾನೇ ಮುನ್ನಡೆಸ್ತಿದ್ದನು. ಅಂದ್ರೆ ಒಂದು ಕಮಾಂಡರ್ ಈಗ ಫಾರ್ ಎಕ್ಸಾಂಪಲ್ ಮಿಲಿಟರಿನ ಮುನ್ನಡೆಸಬೇಕಾದ್ರೆ ಒಂದು ಕಮಾಂಡರ್ ಬೇಕಾಗುತ್ತಾ, ಅದೇ ರೀತಿ ತಾನೇ ಸ್ವತಃ ಯುದ್ಧದಲ್ಲಿ ಭಾಗಿಯಾಗಿ ಅವ್ರಿಗೆ ಗೈಡ್ ಮಾಡ್ತಿದ್ದ. ನೋಡಪ್ಪ, ನೀವು ಈ ಕಡೆ ನೀವು ಇವರನ್ನ ಫಾಲೋ ಮಾಡಿ, ನೀವು ಇವರನ್ನ ಫಾಲೋ ಮಾಡೋ, ನಾನು ಹೇಳಿದಾಗ ನೀವು ನಿಮ್ಮ ಮಿಸೈಲ್ಸ್ ಅನ್ನ ಆರಿಸಿ ಅಂತ ಗುಂಡುಗಳನ್ನ ಬಾಂಬುಗಳನ್ನ ಹಾಕಿ ಅನ್ನೋದು ಸಜೆಸ್ಟ್ ಮಾಡ್ತಾ ಇದ್ದ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರ ಸೈನ್ಯವು 3 ಪ್ರಮುಖ ಸೈನ್ಯದಿಂದ ಕೂಡಿತ್ತು. ಯಾವ್ದ್ಯಾವ್ದಪ್ಪ ಅಂದ್ರೆ ಕಾಲ್ದಳ, ಅಶ್ವಪಡೆ, ರಥಪಡೆಗಳಿಂದ ಕೂಡಿತ್ತು. ಅಂದ್ರೆ 3 ಪಡೆಗಳಿತ್ತು ಇವರಲ್ಲಿ, ಕಾಲ್ದಳ, ಅಶ್ವಪಡ ಮತ್ತೆ ರಥಪಡೆಗಳಿಂದ ಕೂಡಿತ್ತು. ಇವರ ಕಾಲದಲ್ಲಿ ರಾಜನೇ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದ. ಅಂದ್ರೆ ಯಾವುದೋ ಒಂದು ಇಶ್ಯೂ ಕ್ರಿಯೇಟ್ ಆಗುತ್ತೆ, ಅದನ್ನ ಇತ್ಯರ್ಥಪಡಿಸಬೇಕು, ಯಾವುದೋ ಒಂದು ರಾಜನ ಹತ್ರ ಸಮ್ಮುಖದಲ್ಲಿ ಬಂದಾಗ ರಾಜನೇ ನ್ಯಾಯವನ್ನ ತೀರ್ಮಾನ ಮಾಡ್ತಿದ್ದ. ಅದಕ್ಕೆ ಧರ್ಮಾಧ್ಯಕ್ಷ ಎಂಬ ಸಹಾಯ ನೀಡ್ತಿದ್ದ. ಅದಕ್ಕೆ ಸ್ವಾಮಿ ಈ ರೀತಿ ಇದೆ ಪ್ರತಿಯೊಂದು ಅಂತ ಹೇಳಿ ಧರ್ಮಾಧ್ಯಕ್ಷ ಸಜೆಷನ್ ಕೊಡ್ತಾ ಇದ್ದ ಯಾರಿಗೆ? ರಾಜನಿಗೆ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಆರ್ಥಿಕ ಪರಿಸ್ಥಿತಿ, ಕದಂಬರ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಈ ಸ್ಲೈಡ್ ಅಲ್ಲಿ ಚರ್ಚೆ ಮಾಡೋಣ ಸ್ಪರ್ಧಾರ್ಥಿಗಳೇ. ಕದಂಬರ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿತ್ತು. ಕೃಷಿ ಜನರ ಮೂಲ ಕಸುಬಾಗಿತ್ತು. ಅಂದ್ರೆ ಇವರ ಎಕನಾಮಿಕಲಿ ತುಂಬಾ ಸಸ್ಟೈನಬಲ್ ಆಗಿದ್ರು. ಜೊತೆಗೆ ಇವರ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಇವರ ಮೂಲ ಕಸುಬಾಗಿತ್ತು. ಅಂದ್ರೆ ಬೇಸಿಕ್ ಅಂದ್ರೆ ಮೂಲ ಕೃಷಿ ಆಗಿತ್ತು. ಭೂ ಕಂದಾಯವು ಉತ್ಪನ್ನದ 6ನೇ ಒಂದು ಭಾಗವಾಗಿತ್ತು. ಇದು ರಾಜ್ಯದ ಪ್ರಧಾನ ಆದಾಯದ ಮೂಲವಾಗಿತ್ತು. ಅಂದ್ರೆ ಭೂ ಕಂದಾಯವು ಪ್ರಧಾನವಾಗಿತ್ತು. 6ನೇ ಒಂದು ಭಾಗವನ್ನ ಕೊಡಬೇಕಾಗಿತ್ತು, ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ಕೊಡಬೇಕಾಗಿತ್ತು. ಈ ತೆರಿಗೆಯನ್ನ ಯಾವ ರೀತಿ 3 ವಿಧಗಳಾಗಿ ವಿಂಗಡಿಸಲಾಗಿತ್ತು. ಸರ್ವ ಸಮಸ್ಯೆ, ತ್ರಿಭೋಗ, ತಾಳವೃತ್ತಿ ಎಂಬ 3 ವಿಧವಾದ ಭೂ ಕಂದಾಯಗಳನ್ನ ಇವರು ಸಂಗ್ರಹಿಸ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನೋಡಿ ಸ್ಪರ್ಧಾರ್ಥಿಗಳೇ, ಆಗಿನ ಯಾಕೆ ತೆರಿಗೆ ಕಲೆಕ್ಟ್ ಮಾಡ್ತಾರಂದ್ರೆ ರಾಜರು ಕಲೆಕ್ಟ್ ಮಾಡ್ತಿದ್ರು, ಈಗ ಸರ್ಕಾರಗಳು ಕಲೆಕ್ಟ್ ಮಾಡ್ತಾ ಇದ್ದಾವೆ, ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ತಿದೆ. ಯಾಕೆ ತೆರಿಗೆಯನ್ನ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ. ಈಗ ಹಾಸ್ಪಿಟಲ್ ಆಗಿರ್ಬೋದು, ರೋಡ್ಸ್ ಆಗಿರಬಹುದು, ಅಥವಾ ಡ್ಯಾಮ್ಸ್ ಕನ್ಸ್ಟ್ರಕ್ಷನ್ ಆಗಿರಬಹುದು, ಅಥವಾ ಬೇರೆ ಬೇರೆ ರೀತಿ ಕಲೆಕ್ಟ್ ಮಾಡಿಕೊಂಡು ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನ ಮುನ್ನಡೆಸ್ಕೊಳ್ಳೋದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಈಗಲೂ ಅಷ್ಟೇ ಎಲ್ಲ ಸರ್ಕಾರಗಳು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತವೆ. ಈಗ ನೋಡಿದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದೇನ್ಕೋ ಟ್ಯಾಕ್ಸು ಮಾಡ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ಭೂಮಿಯನ್ನು ದಾನವಾಗಿ ನೀಡುತ್ತಿದ್ದರು. ಭೂಮಿಯನ್ನು ಏನ್ ಮಾಡ್ತಿದ್ರು ಅಂದ್ರೆ ದಾನವಾಗಿ ನೀಡ್ತಿದ್ರು. ಪೆರ್ಜುಂಕ ಯಾವುದರ ಮೇಲೆ ವಿಧಿಸುವ ತೆರಿಗೆ ಅಂದ್ರೆ ಎತ್ತುಗಳ ಮೇಲೆ ವಿಧಿಸುವ ತೆರಿಗೆಗೆ ಪೆರ್ಜುಂಕ ಅಂತ ಕರೀತಾರೆ. ಬೀಳ್ಕೊಡೆ ಅಂದ್ರೆ ಮಾರಾಟದ ತೆರಿಗೆ. ಪಣ್ಣಯ ಅಂದ್ರೆ ಪೇಟೆ ಅಥವಾ ಸಂತೆಯಲ್ಲಿ ಸಂಗ್ರಹಿಸುವ ಸುಂಕ. ಈಗ ನೀವು ಸಂತೆಗಳಿಗೆ ಹೋದಾಗ ಯಾವುದೋ ಒಂದು ದನ ಕರುವನ್ನ ಮಾರಕ್ಕೆ ಹೋಗಿರ್ತೀರಾ, ಒಂದು ಕೋಳಿನ ಮಾರುತ್ತೀರಾ, ಒಂದು ಕುರಿ ಮಾರ್ತೀರಾ, ಒಂದು ಕುರಿಗೆ ಇಷ್ಟು ಸುಂಕವನ್ನ
ಸಂತೆಯಲ್ಲಿ ಕಟ್ಟಬೇಕಾಗುತ್ತೆ. ಈಗಲೂ ಹಳ್ಳಿ ಗಾಡಿಗಳಲ್ಲಿ ಸಂತೆಗಳಿಗೆ ಯಾರೆಲ್ಲ ಹೋಗಿರ್ತಾರೆ ಅವ್ರಿಗೆ ತಿಳಿಯುತ್ತೆ ಸ್ಪರ್ಧಾರ್ಥಿಗಳೇ. ಸಾಗಾಣಿಕಾ ತೆರಿಗೆ, ವೀಳ್ಯದೆಲೆ ತೆರಿಗೆ, ಉಪ್ಪಿನ ತೆರಿಗೆ ಇತ್ಯಾದಿಗಳು ಶಾಸನಗಳಲ್ಲಿ ಉಲ್ಲೇಖ, ಅಂದ್ರೆ ಕದಂಬರ ಶಾಸನಗಳೇನಿವೆ, ತಾಳಗುಂದ ಆಗಿರ್ಬೋದು, ಹಲ್ಮಿಡಿ ಶಾಸನ ಆಗಿರ್ಬೋದು, ಗುಡ್ನಾಪುರ ಶಾಸನ ಆಗಿರ್ಬೋದು, ಚಂದ್ರವಳ್ಳಿ ಶಾಸನ ಆಗಿರ್ಬೋದು, ಈ ಶಾಸನಗಳಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ ತೆರಿಗೆಯನ್ನ ಕದಂಬರು ಕಲೆಕ್ಟ್ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಅದೇ ರೀತಿ ಕದಂಬರ ಕಾಲದಲ್ಲಿ ಪಶುಪಾಲನೆ, ನೇಯ್ಗೆ, ಎಣ್ಣೆ ತಯಾರಿಕೆ, ಆಭರಣ ತಯಾರಿಕೆ, ಮಡಕೆ ತಯಾರಿಕೆ ಎಲ್ಲ ಅಂದ್ರೆ ಉಪಕಸಬುಗಳನ್ನ ಇವರು ಅಂದ್ರೆ ತಮ್ಮ ವೃತ್ತಿಯ ಜೊತೆಗೆ ಇವನ್ನೆಲ್ಲ ಮಾಡ್ಕೊಳ್ತಾ ಇದ್ರು. ಹಾಗೆ ಇವರ ಕಾಲದಲ್ಲಿ ವ್ಯಾಪಾರಕ್ಕೆ ಅನುಕೂಲಕ್ಕಾಗಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಗೋವಾ, ಅಂಕೋಲ, ಹೊನ್ನಾವರ, ಭಟ್ಕಳ, ಮಂಗಳೂರು ಪ್ರಮುಖ ಬಂದರುಗಳನ್ನ ಬಳಸ್ಕೊಳ್ತಿದ್ರು. ಅಂದ್ರೆ ಇವರು ಟ್ರೇಡ್ಗೋಸ್ಕರ ಅಂದ್ರೆ ವ್ಯಾಪಾರ ಸರಕುಗಳನ್ನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸೋದಕ್ಕೆ ಗೋವಾ, ಅಂಕೋಲ, ಹೊನ್ನಾವರ, ಭಟ್ಕಳ, ಮಂಗಳೂರು ಈ ಬಂದರುಗಳನ್ನ ಬಳಸ್ಕೊಳ್ತಿದ್ರು. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾರ್ಥಿಗಳೇ, ಪದ್ಮಟಂಕ, ಪಣ, ಗದ್ಯಾಣ ಎಂಬ ಚಿನ್ನದ ನಾಣ್ಯಗಳನ್ನ ಟಂಕಿಸಿ ಚಲಾವಣೆಗೆ ತಂದವರಲ್ಲಿ ಕದಂಬರೇ ಮೊದಲಿಗರು. ಕರ್ನಾಟಕದ ಇತಿಹಾಸದಲ್ಲಿ ನಮಗೆ ಏನಪ್ಪಾ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದವರು ಯಾರು ಅಂತ ಕ್ವಶನ್ ಕೇಳಬಹುದು. ಆಗ ನಾವು ಕದಂಬರನ್ನ ಆನ್ಸರ್ ಮಾಡಬೇಕಾಗುತ್ತೆ. ಈ ಪದ್ಮಟಂಕ ನಾಣ್ಯವು 52 ಗ್ರೈನ್ ತೂಕ 6.8 ಇಂಚು ಅಗಲವಿತ್ತು. 58 ಗ್ರೈನ್ ತೂಕ 6.8 ಇಂಚು ಅಗಲವಿತ್ತು. ದೊಡ್ಡದಾಗಿರುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಸಾಮಾಜಿಕ ಪದ್ಧತಿ ಅಂದ್ರೆ ಕದಂಬರ ಕಾಲದ ಸಮಾಜ ಯಾವ ರೀತಿ ಇತ್ತು, ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಸ್ಪರ್ಧಾರ್ಥಿಗಳೇ. ಕದಂಬರ ಸಮಾಜವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳಿಂದ ಕೂಡಿತ್ತು. ಚಾತುರ್ವರ್ಣ ವ್ಯವಸ್ಥೆ ಆಧಾರದ ಮೇಲೆ ರೂಪುಗೊಂಡಿತ್ತು. ನೋಡಿ ಸ್ಪರ್ಧಾರ್ಥಿಗಳೇ, ಅಂದ್ರೆ ಆ ಕಾಲಘಟ್ಟದಲ್ಲಿ ಅವರು ಮಾಡುವ ವೃತ್ತಿಗನುಸಾರವಾಗಿ ಏನು ಜಾತಿ ವ್ಯವಸ್ಥೆಯನ್ನ ರೂಪಿಸ್ಕೊಂಡಿರ್ತಾರೆ. ಈಗ ಅವರು ಯಾವ ರೀತಿ ಮಾಡ್ತಾನೆ, ಈಗ ವೇದಗಳನ್ನ ಪಠನೆ ಮಾಡ್ತಾನೆ ಅವನು ಬ್ರಾಹ್ಮಣ, ಕ್ಷತ್ರಿಯ ಅವನು ಯುದ್ಧ ಮಾಡ್ತಾನೆ, ವೈಶ್ಯ ವ್ಯಾಪಾರ ಮಾಡ್ತಾನೆ, ಶೂದ್ರ ಇದು ಅವ್ರು ಯಾವ ವೃತ್ತಿ ಮಾಡ್ತಾರೋ ಅದನ್ನ ಆಧರಿಸಿ ಏನೋ ವರ್ಣ ವ್ಯವಸ್ಥೆ ಜಾರಿ ಬರುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಈ ಕಾಲದಲ್ಲಿ ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು. ಏನಪ್ಪಾ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ವ್ಯವಸ್ಥೆ. ಅಂದ್ರೆ ಈ ಪಿತೃ ಪ್ರಧಾನ ಅಂದ್ರೆ ಒಂದು ಫ್ಯಾಮಿಲಿಗೆ ಮುಖ್ಯಸ್ಥ ಯಾರಂದ್ರೆ ತಂದೆ, ಪಿತೃ ಪ್ರಧಾನ ಇನ್ನು ಒಂದು ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು. ಬಟ್ ಈಗಂತೂ ಜಾಯಿಂಟ್ ಫ್ಯಾಮಿಲೀಸ್ ಕಣ್ಮರೆ ಆಗ್ಬಿಟ್ಟಿದಾವೆ, ಊರಿಗೆ ಒಂದೂ ಸಿಗಲ್ಲ ಸ್ಪರ್ಧಾರ್ಥಿಗಳೇ. ನಮ್ಮ ಭಾಗದಲ್ಲಿ ಈ ಕೋಲಾರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ಏನು ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬೆರಳೆಣಿಕೆಯಷ್ಟು ಕಾಣ ಸಿಗುತ್ತೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಈಗೂ ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ಮುಂದಿನ ಪಾಯಿಂಟ್ ನೋಡೋಣ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಹಕ್ಕು ಇತ್ತು. ಗಂಡು ಸಂತಾನವಿಲ್ಲದಿದ್ದಾಗ ಮಾತ್ರ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನ ಕೊಡ್ತಿದ್ರು. ಒಂದು ಫ್ಯಾಮಿಲಿಯಲ್ಲಿ ಗಂಡು ಸಂತಾನ ಇದ್ದಾಗ ಹೆಣ್ಣು ಮಕ್ಕಳಿಗೆ ಹಕ್ಕಿರಲಿಲ್ಲ. ಬಟ್ ಅವ್ರ ಇನ್ ಕೇಸ್ ಏನಾದ್ರು ಗಂಡು ಮಕ್ಕಳು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲ್ಕೊಡ್ತಿದ್ರು. ಆದ್ರೆ ಈಗ ಸಿನಾರಿಯೋ ಚೇಂಜ್ ಆಗಿದೆ ಸ್ಪರ್ಧಾರ್ಥಿಗಳೇ. ಗಂಡಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣಿಗೂ ಅಷ್ಟೇ ಹಕ್ಕಿದೆ. ಓಕೆನಾ? ನೆಕ್ಸ್ಟ್ ಮುಂದಿನ ಇದು ನೋಡೋಣ. ಸತಿ ಪದ್ಧತಿ ರೂಢಿಯಲ್ಲಿತ್ತು. ಅಂದ್ರೆ ಕದಂಬರ ದೊರೆ ವಿಷ್ಣುವರ್ಮನ ಪತ್ನಿ ಸತಿ ಸಗಮನ ಪದ್ಧತಿಯನ್ನ ಅನುಸರಿಸಿದ್ದಳು ಎಂದು ಶಾಸನದಲ್ಲಿ ತಿಳಿದು ಬರುತ್ತೆ ಸ್ಪರ್ಧಾರ್ಥಿಗಳೇ. ಏನಪ್ಪಾ ಅಂದ್ರೆ ಕದಂಬರ ದೊರೆ ರವಿವರ್ಮನ ಪತ್ನಿ ತನ್ನ ಗಂಡ ಸತ್ತಾಗ ತಾನು ಚಿತೆಗೆ ಹಾರಿ ಸಾಯ್ತಾಳೆ ಅನ್ನೋದು ಶಾಸನದಲ್ಲಿ ಕಂಡು ಬಂದಿದೆ. ಸ್ತ್ರೀ ಪುರುಷರಿಬ್ಬರು ವೇಷಭೂಷಣ ಆಭರಣಗಳನ್ನ ಧರಿಸ್ತಿದ್ರು. ಅದೇ ರೀತಿ ಅಂದ್ರೆ ಅವರು ಅಷ್ಟೇ ಆಭರಣ ಪ್ರಿಯರಾಗಿದ್ರು. ಸ್ತ್ರೀಯರಾಗಿರ್ಬಹುದು, ಪುರುಷರಾಗಿರ್ಬೋದು, ಇಬ್ರು ಇಷ್ಟಪಡ್ತಾ ಇದ್ರು. ಗೋಲ್ಡ್ ಅಂದ್ರೆ ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಅದೇ ರೀತಿ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನ ನೆರವೇರಿಸ್ತಿದ್ರು. ಅಂದ್ರೆ ಬ್ರಾಹ್ಮಣರು ಮಂತ್ರ ಪಠನೆ ಮಾಡೋದು, ವೇದ ಪುರಾಣಗಳನ್ನ ಓದೋದಾಗಿರ್ಬೋದು, ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡೋದು ಅಂದಿನಿಂದಲೂ ರೂಢಿಯಲ್ಲಿತ್ತು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರು ತಮ್ಮ ದಿನನಿತ್ಯದ ಕೆಲವೊಂದು ಆಟ ಪಾಠ, ಸಂಗೀತ, ಕೋಲಾಟ, ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ತಾ ಇದ್ರು ಸ್ಪರ್ಧಾರ್ಥಿಗಳೇ ಅಂತ ತಿಳಿದು ಬರುತ್ತೆ. ಈಗ ಏನಪ್ಪಾ ಅಂದ್ರೆ ನಾವು ಏನೀಗ ಆಡಳಿತ ವ್ಯವಸ್ಥೆ ನೋಡಿದ್ವಿ, ಮತ್ತೆ ಆರ್ಥಿಕ ವ್ಯವಸ್ಥೆ ನೋಡಿದ್ವಿ, ಮತ್ತೆ ಸಾಮಾಜಿಕ ಪದ್ಧತಿಯನ್ನ ನಾವು ಇಲ್ಲಿ ತಿಳ್ಕೊಂಡಿದ್ವಿ. ಈಗ ಈ 3 ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಆಗಿದೆ ಅಂತ ಹೇಳಿದ್ರೆ,
ಮೂರು ಸ್ಲೈಡ್ ಅಂದ್ರೆ 3 ಟಾಪಿಕ್ಗೆ 23 ಕ್ವಶನ್ ಫ್ರೇಮ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇವನ್ ಪ್ರೀವಿಯಸ್ ಇಯರ್ ಅಲ್ಲಿ ಏನು IAS ಆಗಿರ್ಬೋದು, KS ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, FDA, SDA, PSI, PC ಎಲ್ಲದಕ್ಕೂ ಪ್ರತಿಯೊಂದು ಎಲ್ಲಾ ಕ್ವಶನ್ಸ್ ಫ್ರೇಮ್ ಆಗಿರೋ ನಾನು ತೆಗೆದು ಇಲ್ಲ ಹಾಕಿದ್ದೀನಿ ಸ್ಪರ್ಧಾರ್ಥಿಗಳೇ. ಈಗ ಕ್ವಶನ್ ನಂಬರ್ 1 ನೋಡೋಣ. ಕದಂಬರ ಆಡಳಿತದಲ್ಲಿ ಬನವಾಸಿಯನ್ನು ಎಷ್ಟೆಂಬ ನಾಡು ಎಂದು ಕರೆಯಲಾಗುತ್ತಿತ್ತು. ಅಂದ್ರೆ ಇಲ್ಲಿ ಎಷ್ಟು ನಾಡುಗಳಿದ್ದವು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕಾಗಿತ್ತು. ಅದಕ್ಕೆ 12,000 ನಾಡು ಸ್ಪರ್ಧಾರ್ಥಿಗಳೇ. ಬನವಾಸಿಯ ಕದಂಬರಲ್ಲಿ ಎಷ್ಟು ನಾಡುಗಳಿದ್ದವು ಅಂತ ಹೇಳಿದ್ರೆ 12,000 ನಾಡು. ಎರಡನೇ ಪ್ರಶ್ನೆ ನೋಡೋಣ. ಕದಂಬರ ಅರಸರು ಧರಿಸುತ್ತಿದ್ದ ಬಿರುದುಗಳಲ್ಲಿ ಕೆಳಗಿನ ಯಾವ ಬಿರುದು ಸೇರಿದೆ? ಅಂದ್ರೆ ಬಿರುದುಗಳು ಧರ್ಮಾಧ್ಯಕ್ಷ ಅಂತಾನೂ ಇತ್ತು, ಮತ್ತೆ ಮಹಾರಾಜಾಧಿರಾಜ ಅಂತ ಇತ್ತು ಅಲ್ವಾ. ನೋಡಿ, ಮಹಾರಾಜಾಧಿರಾಜ ಇರ್ಲಿಲ್ಲ, ಧರ್ಮಾಧ್ಯಕ್ಷ ಮತ್ತೆ ಮಹಾರಾಜ ಅಂತ ಇತ್ತು. ಇಲ್ಲಿ ನೋಡಿ, ಮಹಾರಾಜಾಧಿರಾಜ ಇದು ಇರ್ಲಿಲ್ಲ, ಧರ್ಮ ಮಹಾರಾಜ, ಚಕ್ರವರ್ತಿ, ಕಾವೇರಿ ವಲ್ಲಭ, ಧರ್ಮ ಮಹಾರಾಜ ಆನ್ಸರು. ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಯಾವ ಬಿರುದುಗಳನ್ನ ಧರಿಸ್ತಿದ್ರು ಅಂದ್ರೆ ಕದಂಬ ದೊರೆಗಳು ಮಹಾರಾಜ, ಧರ್ಮ ಮಹಾರಾಜ ಎಂಬ ಬಿರುದುಗಳನ್ನ ಧರಿಸುತ್ತಿದ್ದರು. ಪ್ರಶ್ನೆ ಸಂಖ್ಯೆ 3 ನೋಡೋಣ. ಕದಂಬರ ಆಡಳಿತ ವ್ಯವಸ್ಥೆಯಲ್ಲಿ ಮನೆ ವೇರ್ಗಡೆ ಎಂದರೆ ಕೆಳಗಿನ ಯಾವ ಹುದ್ದೆಯನ್ನು ಸೂಚಿಸುತ್ತದೆ? ಪಂಚ ಪ್ರಧಾನರು ಅಂತ ಕೇಳಿದ್ರಲ್ಲ, ಪರಿಷತ್ತು ಇತ್ತಲ್ವಾ, ಅದರಲ್ಲಿ ಮನೆ ವೇರ್ಗಡೆ ಅಂದ್ರೆ ಖಜಾಂಚಿ, ಅರಮನೆಯ ಪಾರುಪತ್ಯಗಾರ. ಆನ್ಸರ್ ನೋಡಿದ್ವಿ ಡಿ. ಇಲ್ಲಿ ಖಜಾಂಚಿ ಇದೆ, ನಾನು ಅಲ್ಲಿ ಹೇಳಿದ್ನಲ್ಲ ಪಂಚ ಪ್ರಧಾನರು ಅಂದ್ರೆ ಇಲ್ಲಿ ಕಂಡು ಬರುತ್ತದೆ. ಅಷ್ಟ ಪ್ರಧಾನರು ಇಲ್ಲಿ ಬರುತ್ತೆ, ಶಿವಾಜಿಯಲ್ಲಿ ಬರುತ್ತೆ ಸ್ಪರ್ಧಾರ್ಥಿಗಳು. ಅಷ್ಟ ದಿಗ್ಗಜರು, ಅಷ್ಟ ಪ್ರಧಾನರು ಇವೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕದಂಬರ ಆಡಳಿತದಲ್ಲಿ ತಂತ್ರಪಾಲ ಅಧಿಕಾರಿಯು ಯಾವ ಇಲಾಖೆಗೆ ಅಥವಾ ಜವಾಬ್ದಾರಿಗೆ ಸಂಬಂಧಿಸಿದವರಾಗಿದ್ದಾರೆ ಅಂತ ಕ್ವಶನ್ ಆಗಿದೆ. ವಿದೇಶಾಂಗ ಸಚಿವ. ಕೇಳ್ಬೋದು ಸ್ಪರ್ಧಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಒಂದ್ ಕಡೆ ಮಂತ್ರಿಗಳನ್ನ ಕೇಳಿ, ಇನ್ನೊಂದ್ ಕಡೆ ಅವ್ರು ಮಾಡುವ ಕೆಲಸವನ್ನ ಕೇಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಕದಂಬರ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತೆ. ಸ್ಪರ್ಧಾರ್ಥಿಗಳೇ, ಇಲ್ಲಿ 1, 2, 3 ಅಂತ ಇರಬೇಕಾಗಿತ್ತು, ಅದು ಮಿಸ್ ಆಗಿದೆ. ರಾಜತ್ವವು ವಂಶಪಾರ್ಯವಾಗಿತ್ತು. ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರನು ಉತ್ತರಾಧಿಕಾರಿಯಾಗುತ್ತಿದ್ದನು. ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ. ಆಡಳಿತಕ್ಕೆ ನೆರವಾಗಲು 5 ಮಂತ್ರಿಗಳ ಪರಿಷತ್ತು ಇತ್ತು ಅಥವಾ ಪಂಚಪ್ರಧಾನ ಇತ್ತು. ಕರೆಕ್ಟ್ ಇದೆ. ಪ್ರಮುಖ ಪಾಲ ಎಂದರೆ ರಾಜನ ವೀಳ್ಯದನವನು ಅಥವಾ ಲೆಕ್ಕ ಪ್ರಾಧಿಕಾರಿಯಾಗಿದ್ದನು. ಇದು ಕರೆಕ್ಟ್ ಇದೆ. ಅದಕ್ಕೆ ಆನ್ಸರ್ ಮೇಲೆ ಡಿ. ಎಲ್ಲವೂ ಸರಿ. 1, 2, 3 ಸ್ಪರ್ಧಾರ್ಥಿಗಳೇ. ಅದೇ ರೀತಿ 6ನೇ ಪ್ರಶ್ನೆ ನೋಡೋಣ. ಕದಂಬರ ಆಡಳಿತ ವ್ಯವಸ್ಥೆಯಲ್ಲಿ ವಿಷಯ ಎಂದರೆ ಯಾವುದನ್ನು ಸೂಚಿಸುತ್ತದೆ? ವಿಷಯ ಎಂದರೆ ಜಿಲ್ಲೆ. ಕದಂಬರು ಪ್ರಾಂತ್ಯಗಳನ್ನು ವಿಷಯಗಳನ್ನಾಗಿ ವಿಂಗಡಿಸಿದ್ದರು. ಇದು ಇಂದಿನ ಜಿಲ್ಲೆಗಳಿಗೆ ಸಮಾನವಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳು. 7ನೇ ಪ್ರಶ್ನೆ. ಕದಂಬರ ಪ್ರಮುಖ 4 ಮಂಡಲಗಳಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂದ್ರೆ, ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾಂತ್ಯಗಳು ಅವ್ರದ್ದು 4 ಇತ್ತು. ಶ್ರೀಪರ್ವತ ಇತ್ತು, ಹಲಸಿ ಇತ್ತು, ಬನವಾಸಿ ಇತ್ತು, ಮತ್ತೆ ಇನ್ನೊಂದು ಉಚ್ಚಂಗಿ ಇತ್ತು. ಬಟ್ ಇಲ್ಲಿ ತಲಕಾಡು ಕೊಟ್ಟಿದ್ದಾರೆ. ಇದು ತಲಕಾಡು ಬಂದು ಗಂಗರ ರಾಜಧಾನಿ ಆಗಿತ್ತು. ನೋಡಿ, ಇಲ್ಲಿ ತಲಕಾಡು, ಶ್ರೀಪರ್ವತ, ಹಲಸಿ, ಉಚ್ಚಂಗಿ ಮತ್ತು ಬನವಾಸಿ ಇವು ಕದಂಬರ 4 ಪ್ರಮುಖ ಮಂಡಲಗಳಾಗಿದ್ದವು. ತಲಕಾಡು ಗಂಗರ ರಾಜಧಾನಿಯಾಗಿತ್ತು. 8ನೇ ಪ್ರಶ್ನೆ ನೋಡೋಣ. ಕದಂಬರ ಆಡಳಿತದ ಅತ್ಯಂತ ಸಣ್ಣ ಘಟಕ ಯಾವುದು ಅಂದ್ರೆ ಗ್ರಾಮ. 9ನೇ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳೇ. ಕದಂಬ ದೊರೆಗಳಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೆರವು ನೀಡುತ್ತಿದ್ದ ಅಧಿಕಾರಿಯನ್ನು ಏನೆಂದು ಕರೆಯುತ್ತಿದ್ದರು ಅಂದ್ರೆ ಧರ್ಮಾಧ್ಯಕ್ಷ. ರಾಜನೇ ನ್ಯಾಯಾಂಗ ಮುಖ್ಯಸ್ಥನಾಗಿದ್ದರೂ ಧರ್ಮಾಧ್ಯಕ್ಷ ಎಂಬ ನ್ಯಾಯಾಧಿಕಾರಿಯು ಅವನಿಗೆ ಸಲಹೆ ಮತ್ತು ಸಹಕಾರ ನೀಡುತ್ತಿದ್ದನು. ಅದೇ ರೀತಿ 10ನೇ ಪ್ರಶ್ನೆ ನೋಡೋಣ. ಕದಂಬರ ಆಡಳಿತ ವಿಭಾಗಗಳನ್ನು ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮ ಕೇಳ್ತಾರೆ, ಇಳಿಕೆ ಕ್ರಮ ಕೇಳ್ತಾರೆ. ಅದೇ ರೀತಿ ನೋಡಿ, ಮಂಡಳ, ವಿಷಯ, ನಾಡು, ಗ್ರಾಮ. ಮಂಡಲ ಅಂದ್ರೆ ಪ್ರಾಂತ್ಯ, ವಿಷಯ ಅಂದ್ರೆ ಜಿಲ್ಲೆ, ನಾಡು ಅಂದ್ರೆ ಕಂಪಣ, ಗ್ರಾಮ ಅಂದ್ರೆ ಕೊನೆಯ ಘಟಕ. ಆನ್ಸರ್ ಬಿ. ಮುಂದಿನ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳೇ. ಕದಂಬರ ಸೈನ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಹೇಳಿಕೆ ರೂಪ ಕೇಳಿದ್ದೇನೆ ನಿಮ್ಗೆ. ಅದೇ ಹೇಳ್ತಿರ್ತೀನಿ ನಾನು, ಸಂಪೂರ್ಣವಾಗಿ ಯಾರೆಲ್ಲ ಲೈನ್ ಟು ಲೈನ್ ಓದಿರ್ತಾರೋ ಅವ್ರು ಮಾತ್ರ ಹೇಳಿಕೆ ರೂಪದ ಕ್ವಶನ್ಗಳನ್ನ ಆನ್ಸರ್ ಮಾಡಕ್ಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಸೈನ್ಯವು ಕೇವಲ ಕಾಲ್ದಳವನ್ನು ಮಾತ್ರ ಹೊಂದಿತ್ತು. ಇಲ್ಲ ಸ್ಪರ್ಧಾರ್ಥಿಗಳೇ, ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, 3 ಪಡೆಯನ್ನ ಹೊಂದಿರುತ್ತೆ. ಒಂದು ಕಾಲ್ದಳ, ಮತ್ತೆ ರಥದಳ, ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅಶ್ವಪಡೆಯನ್ನ ಹೊಂದಿರುತ್ತೆ. ಯುದ್ಧದ ಸಮಯದಲ್ಲಿ ಸೇನಾಧಿಪತಿ ಮಾತ್ರ ನಾಯಕತ್ವ ವಹಿಸುತ್ತಿದ್ದ, ರಾಜನಲ್ಲ. ಇದು ರಾಂಗ್ ಇದೆ. ರಾಜನೇ ಮುನ್ನಡೆಸುತ್ತಿದ್ದ.
ಮೂರನೇ ಇದು ಪಾಯಿಂಟ್ ನೋಡೋಣ. ಸೈನ್ಯವು ಕಾಲ್ದಳ, ಅಶ್ವಪಡೆ ಮತ್ತು ರಥಪಡೆಗಳಿಂದ ಕೂಡಿತ್ತು. ಕರೆಕ್ಟ್ ಆಗಿದೆ. ಕದಂಬರ ಬಳಿ ನೌಕಾಪಡೆ ಇರಲಿಲ್ಲ. ಕರೆಕ್ಟ್ ಇದೆ ಸ್ಪರ್ಧಾರ್ಥಿಗಳು. ಅದಕ್ಕೆ ಆನ್ಸರ್ ಬಂದು ಸಿ. 12ನೇ ಪ್ರಶ್ನೆ ನೋಡೋಣ. ಕದಂಬರ ಕಾಲದಲ್ಲಿ ರಾಜ್ಯದ ಪ್ರಮುಖ ಆದಾಯ ಮೂಲವೇನಾಗಿತ್ತು ಅಂದ್ರೆ ಭೂ ಕಂದಾಯ ಇವರ ಆದಾಯ ಮೂಲವಾಗಿತ್ತು. 13ನೇ ಪ್ರಶ್ನೆ ನೋಡೋಣ ಸ್ಪರ್ಧಾರ್ಥಿಗಳೇ. ಕದಂಬರ ಕಾಲದಲ್ಲಿ ಭೂ ಕಂದಾಯವು ಉತ್ಪಾದನೆ ಎಷ್ಟು ಭಾಗವಾಗಿತ್ತು ಅಂದ್ರೆ 1/6 ಭಾಗದಷ್ಟು ಭೂ ಕಂದಾಯವನ್ನ ಪ್ರತಿಯೊಬ್ಬರು ನೀಡಬೇಕಾಗಿತ್ತು. 14ನೇ ಪ್ರಶ್ನೆ. ಕದಂಬರ ಆಡಳಿತದಲ್ಲಿ ಅಸ್ತಿತ್ವದಲ್ಲಿನ ಭೂ ಕಂದಾಯ ಪದ್ಧತಿಗಳಲ್ಲಿ ಈ ಕೆಳಗಿನವುಗಳು ಯಾವುದು ಸೇರಿಲ್ಲ ಅಂದ್ರೆ ಅವರು 3 ಭೂ ಕಂದಾಯ ಪದ್ಧತಿಗಳನ್ನ ಹೊಂದಿದ್ರು. ಇದರಲ್ಲಿ ಯಾವುದು ಸೇರಿಲ್ಲ ಅಂದ್ರೆ ನೋಡಿ, ಸರ್ವ, ನಮಸ್ಯೆ, ತ್ರಿಭೋಗ, ತಾಳವೃತ್ತಿ 3 ಅವರು ಭೂ ಕಂದಾಯ ಜಾರಿ ಮಾಡಿದ್ರು ಅಂದ್ರೆ ಪದ್ಧತಿಯಲ್ಲಿದ್ದವು. ಜಮೀನ್ದಾರಿ ಇರಲಿಲ್ಲ ಸ್ಪರ್ಧಾರ್ಥಿಗಳೇ. 15ನೇ ಪ್ರಶ್ನೆ. ಕದಂಬರ ಕಾಲದಲ್ಲಿ ಪೇಟೆ ಅಥವಾ ಸಂತೆಯಲ್ಲಿ ಸಂಗ್ರಹಿಸುತ್ತಿದ್ದ ಸುಂಕವನ್ನು ಏನೆಂದು ಕರೆಯುತ್ತಿದ್ದರು ಅಂದ್ರೆ ಪಣ್ಣೆಯ ಅಂತ ಕರೀತಿದ್ರು. ಇಲ್ಲಿ ನೋಡಿ, ಪಣ್ಣೆಯ 3 ಆನ್ಸರ್ ಬಂದು ಸ್ಪರ್ಧಾರ್ಥಿಗಳೇ. ಅದೇ ರೀತಿ 16ನೇ ಪ್ರಶ್ನೆ. ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಪದ್ಮಕ ಅಥವಾ ಪದ್ಮಟಂಕ, ಪಣ, ಗದ್ಯಾಣ ಟಂಕಿಸಿ ಚಲಾವಣೆಗೆ ತಂದವರು ಯಾರು ಅಂದ್ರೆ ಕದಂಬರು. ಮುಂದಿನ ಪ್ರಶ್ನೆ ನೋಡೋಣ. ಕದಂಬರ ಕಾಲದ ಪದ್ಮಕ ಅಥವಾ ಪದ್ಮಟಂಕ ಚಿನ್ನದ ನಾಣ್ಯದ ತೂಕ ಮತ್ತು ಅಗಲ ಎಷ್ಟು ಇತ್ತು ಅಂದ್ರೆ 52 ಗ್ರೈನ್ ತೂಕ, 6.8 ಇಂಚು ಅಗಲ ಇತ್ತು. ಆನ್ಸರ್ ಬಂದು 2 ಸ್ಪರ್ಧಾರ್ಥಿಗಳೇ. 18ನೇ ಪ್ರಶ್ನೆ. ಕದಂಬರ ಕಾಲದಲ್ಲಿ ವಿದೇಶಿ ಹಾಗೂ ಆಂತರಿಕ ವ್ಯಾಪಾರಕ್ಕಾಗಿ ಬಳಸುತ್ತಿದ್ದ ಪ್ರಮುಖ ಬಂದರುಗಳು ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಲ್ಲ ಅಂತ. ಗೋವಾ, ಅಂಕೋಲ, ಹಂಪಿ, ಭಟ್ಕಳ. ಗೋವಾ, ಅಂಕೋಲ, ಭಟ್ಕಳ 3 ಇವು ಪ್ರಮುಖ ಬಂದರುಗಳಾಗಿದ್ದವು. ಹಂಪಿ ಬಂದು ಆಗಿರಲಿಲ್ಲ ಸ್ಪರ್ಧಾರ್ಥಿಗಳೇ. 19ನೇ ಪ್ರಶ್ನೆ. ಕದಂಬರ ಕಾಲದಲ್ಲಿ ಸಮಾಜವು ಯಾವ ವ್ಯವಸ್ಥೆಯ ಆಧಾರದ ಮೇಲೆ ರೂಪುಗೊಂಡಿತ್ತು ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆಯ ಮೇಲೆ ರೂಪುಗೊಂಡಿತ್ತು. ಇಲ್ಲಿ ಜಾತಿ ವ್ಯವಸ್ಥೆ, ಚಾತುರ್ವರ್ಣ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಕುಲ ವ್ಯವಸ್ಥೆ ಅಂತ ಇದೆ. ಚಾತುರ್ವರ್ಣ ವ್ಯವಸ್ಥೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 20ನೇ ಪ್ರಶ್ನೆ ನೋಡೋಣ. ಕದಂಬರ ಕಾಲದಲ್ಲಿ ಯಾವ ರೀತಿಯ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತಿತ್ತು ಅಂದ್ರೆ ಪಿತೃಪ್ರಧಾನ, ಅವಿಭಕ್ತ ಕುಟುಂಬ. ಆಪ್ಷನ್ ಈ ಸ್ಪರ್ಧಾರ್ಥಿಗಳೇ, ಪಿತೃಪ್ರಧಾನ, ಅವಿಭಕ್ತ ಕುಟುಂಬ. ಅದೇ ರೀತಿ 21ನೇ ಪ್ರಶ್ನೆ ನೋಡೋಣ. ಕದಂಬರ ಕಾಲದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾರಿಗೆ ಹಕ್ಕು ಇತ್ತು ಅಂದ್ರೆ ಗಂಡು ಮಕ್ಕಳಿಗಷ್ಟೇ ಹಕ್ಕು ಇತ್ತು. ಇನ್ ಕೇಸ್ ಗಂಡು ಮಕ್ಕಳಿಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಸಿಗ್ತಾ ಇತ್ತು. ಅದೇ ರೀತಿ ಕದಂಬರ ಕಾಲದಲ್ಲಿ ಯಾವ ವಿವಾಹ ಪದ್ಧತಿಯು ರೂಢಿಯಲ್ಲಿತ್ತು ಅಂದ್ರೆ ಏಕಪತ್ನಿ ವ್ರತ ಪದ್ಧತಿ ಇತ್ತು. ಅಂದ್ರೆ ಎಲ್ಲರಿಗೂ ಅಂದ್ರೆ ಏಕಪತ್ನಿತ್ವ ಇರ್ತಿತ್ತು. ಅದೇ ಶ್ರೀಮಂತರ ಆಗಿದ್ರೆ ಅವರಿಗೆ ಬಹುಪತ್ನಿತ್ವವನ್ನ ಹೊಂದಬಹುದಿತ್ತು. ಅದೇ ರೀತಿ ಲಾಸ್ಟ್ ಕ್ವಶನ್ ನೋಡೋಣ. ಕದಂಬರ ಯಾವ ದೊರೆಯ ಪತ್ನಿಯು ಸತಿ ಸಹಗಮನ ಪದ್ಧತಿಯನ್ನು ಅನುಸರಿಸಿದಳೆಂದು ತಿಳಿದು ಬಂದಿದೆ ಅಂದ್ರೆ ರವಿವರ್ಮನ ಹೆಂಡತಿ. ರವಿವರ್ಮ ಸತ್ತಾಗ ಏನ್ ಮಾಡ್ತಾನಂದ್ರೆ ಅವಳು ಅಷ್ಟೇ ಏನಾಗ್ತಾಳೆ ಅಂದ್ರೆ ಚಿತೆಗೆ ಹಾರಿ ತನ್ನ ಪ್ರಾಣವನ್ನ ಬಿಡ್ತಾಳೆ ಸ್ಪರ್ಧಾರ್ಥಿಗಳೇ. ನಿಮಗೆ ಸ್ಪರ್ಧಾರ್ಥಿಗಳೇ ನೋಡಿ, ನಾನು ಪ್ರತಿಯೊಂದನ್ನ ಈಗ 23 ಕ್ವಶನ್ಗಳನ್ನ ನಾನು ಎಳೆಯಾಗಿ ಬಿಚ್ಚಿಟ್ಟಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಪ್ರತಿಯೊಂದು ನನಗೆ ಕೇಳಿ. ನಿಮಗೆ ಸರ್ ಇದು ಫಾಸ್ಟ್ ಇದೆ, ಇದು ಸ್ಲೋ ಮಾಡ್ತಾ ಇದ್ದೀರಾ, ಇನ್ನು ಮಾಹಿತಿ ಬೇಕು, ಪ್ರತಿಯೊಂದು ನೀವು ಏನು ಕೇಳಿದ್ರು ಅದನ್ನ ನಾನು ಸಂಪೂರ್ಣವಾಗಿ ನಿಮಗೆ ಚಾಚು ತಪ್ಪದೆ ಹೇಳ್ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನನ್ನ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಪುಸ್ತಕವನ್ನ ಇನ್ನು ಯಾರೆಲ್ಲ ಬೈ ಮಾಡಿಲ್ಲ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಚಾಚು ತಪ್ಪದೆ ನಾನು ಏನನ್ನ ಕಂಟೆಂಟ್ ಕೊಟ್ಟಿದ್ದೀನ ಅದನ್ನ ನೀವು ಪುಸ್ತಕ ವಿಡಿಯೋ ನೋಡೋದಕ್ಕಿಂತ ಪುಸ್ತಕವನ್ನ ಓದಿದಾಗ ಬೇಗನೆ ನಿಮ್ಗೆ ಗ್ರಾಸ್. ಈಗ ನೋಡಿ 22-25 ನಿಮಿಷ ಆಗಿದೆ ನಾನು ಒಂದು ವಿಡಿಯೋ ಮಾಡಿ. ಆ ಕಾರಣದಿಂದ ನಿಮ್ಗೆ ಲೆಂತಿ ವಿಡಿಯೋಸ್ ಆಗುತ್ತೆ. ಆ ಕಾರಣ ಅಲ್ಲಿ ನಿಮ್ಗೆ MCQ ಕ್ವಶನ್ ಸಿಗೋದಿಲ್ಲ, ಬಟ್ ವಿಡಿಯೋ ನೋಡಲೇಬೇಕಾಗುತ್ತೆ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನ ಅನಿಸುತ್ತೋ ಆ ಕಾಮೆಂಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.